ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ ಬಹಳಷ್ಟು ಮುಖ್ಯವಾಗಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ನೋಡೋದಕ್ಕೆ ಹೆಂಗಿರ್ತಾವ ಅಂದ್ರೆ ಬಹಳಷ್ಟು ಈಸಿ ಇರ್ತಾವ. ಹೌದಾ? ನೋಡಕತ್ರ ಹೆಂಗ ಇದ ಆನ್ಸರ್ ಇರ್ಬೋದು ಅಂತ ಗೆಸ್ಸು ಮಾಡ್ಬೋದು ನಾವು. ಬಟ್ ಏನಾಗಿರ್ತದ ಅಂದ್ರ ಆನ್ಸರ್ಗಳು ಡಿಫರೆಂಟ್ ಆಗಿರ್ತಾವ. ಎಸ್ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು SSC GD ಅದೇ ಅಗ್ನಿವೀರ್ ಕ್ಲರ್ಕ್ಗೆ ಎಕ್ಸಾಮ್ಗೆ ಏನಾಗ್ತಾವ ಅಂದ್ರ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾವೇನ್ ಮಾಡೋಣ ಈ ಕ್ಲಾಸ್ ಒಳಗ ಡಿಸ್ಕಸ್ ಮಾಡೋಣ. ಓಕೆ, ಎಸ್ ಹಂಗಿದ್ರೆ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಬಂದಾವು ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ. ಎಸ್ ಅದಿ ಓ ಪ್ಯಾನ್ ಕೋ ಥೋಡಾ ಐಸಾ ಕರೋ. ಎಸ್ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಾವು ಅನ್ನೋದು ಬಹಳಷ್ಟು ಮುಖ್ಯ. ಹಂಗಿದ್ರೆ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಅನಲೈಸ್ ಮೊದಲೇನು ಮಾಡೋದು ಎಂಟೈರ್ ನನ್ನ ಜೊತೆ ನೀವು ಏನು ಮಾಡ್ತೀರಿ ಅಂದ್ರೆ ಒಂದು ಬುಕ್ ಅನ್ನ ತಗೊಳ್ತೀರಿ, ಎಲ್ಲ ಕ್ವಶನ್ಸ್ಗಳನ್ನ ಒಂದೊಂದಾಗಿ ಕರೆಕ್ಟಾಗಿ ಓದ್ಕೊಂತ ಆನ್ಸರ್ ಮಾಡ್ಕೊಂತ ಮುಂದೆ ಹೋಗೋಣ. ಎಸ್ ಈ ಒಂದ ಕ್ವಶನ್ ಅಂದ್ರೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ. ನಾ 10 ಕ್ವಶನ್ ತಗೊಳ್ಬಹುದು. 10 ಕ್ವಶನ್ ತಗೊಂಡಿದ್ರೆ ಅದ್ರಾಗ ಒಂದು 50-60 ಕಾನ್ಸೆಪ್ಟ್ ಹೇಳ್ತೇನೆ ನಿಮ್ಗೆ. ಡೋಂಟ್ ವರಿ ಅಬೌಟ್ ಕಾನ್ಸೆಪ್ಟ್ಸ್. ಎಸ್ ಕಾನ್ಸೆಪ್ಟ್ ಯಾರಿಗೆ ಬರ್ತೈತಿ ಅವರ ಕಿಂಗ್ ಇಲ್ಲಿ. ಎಸ್ ನೋಡ್ರಿ, ಕ್ವಶನ್ಸ್ ನೋಡ್ರಿ. ಅನಲೈಸ್ ದ ರಿಲೇಶನ್ಶಿಪ್ ಇನ್ ದ ಡೈಗ್ರಾಮ್ ಅಂಡ್ ಚೂಸ್. ಡೈಗ್ರಾಮ್ ಅಂತ ಕೊಟ್ಟಿಲ್ಲ, ಡೈಗ್ರಾಮ್ ತಗೊಳ್ಬೇಕಿತ್ತು, ಕೊಟ್ಟಿಲ್ಲ. ದ ಮ್ಯಾನೇಜರ್ ಈಸ್ ಸುಪೀರಿಯರ್ ಟು ದ ಅಸಿಸ್ಟೆಂಟ್ಸ್. ದ ಮ್ಯಾನೇಜರ್ ಈಸ್ ಸುಪೀರಿಯರ್ ದ್ಯಾನ್ ದ ಅಸಿಸ್ಟೆಂಟ್ಸ್. ದ ಮ್ಯಾನೇಜರ್ ಈಸ್ ಮೋರ್ ಸುಪೀರಿಯರ್ ಟು ದ ಅಸಿಸ್ಟೆಂಟ್ಸ್. ದ ಮ್ಯಾನೇಜರ್ ಈಸ್ ಸುಪೀರಿಯರ್ ಫ್ರಾಮ್ ದ ಅಸಿಸ್ಟೆಂಟ್ ಅಂತಕ್ಕಂಥವು ಕ್ವಶನ್ಸ್ಗಳಾಗ್ಯಾವ. ಎಸ್ ಇದು ಡೈಗ್ರಾಮ್ ಅನ್ನೋದು ಸ್ವಲ್ಪ ಇಗ್ನೋರ್ ಮಾಡ್ರಿ, ಯಾಕಂದ್ರೆ ಡೈಗ್ರಾಮ್ ಸೆಟ್ ಆಗಿಲ್ಲದ ತಗೊಳಕ ಆಗಿಲ್ಲ. ಎಸ್ ಈಗ ನಾವು ಇಂಥವು ಸುಪೀರಿಯರ್ ಎಲ್ಲ ಕಡೆ ಸುಪೀರಿಯರ್ ಏನೈತಿ ಇಲ್ಲಿ ಕಂಡು ಬರಾಕತ್ತೈತಿ. ಎಸ್ ಯಾವ ವರ್ಡ್ ಅದು ಸುಪೀರಿಯರ್ ಅಂತ ಬರ್ಕೊಂಡ್ಬಿಡೋನು. ಒಂದು ಇದ್ರ ಗತಿನ ಇನ್ನೊಂದು ವರ್ಡ್ ಬರ್ತೈತಿ, ಯಾವ್ದಂದ್ರ ಇನ್ಪೀರಿಯರ್ ಅಂತಕ್ಕಂಥದ್ದು ಬರ್ತೈತಿ. ಇನ್ನೊಂದು ವರ್ಡ್ ಬರ್ತೈತಿ ಎಕ್ಸ್ಟೀರಿಯರ್ ಅಂತಕ್ಕಂಥದ್ದು ಬರ್ತೈತಿ. ಇನ್ನೊಂದು ವರ್ಡ್ ಬರ್ತೈತಿ ಸೀನಿಯರ್ ಅಂತಕ್ಕಂಥದ್ದು ಬರ್ತೈತಿ. ಇನ್ನೊಂದು ವರ್ಡ್ ಬರ್ತೈತಿ ಜೂನಿಯರ್ ಅಂತಕ್ಕಂಥ ವರ್ಡ್ ಬರ್ತೈತಿ. ಓಕೆ, ನಿಮ್ಗೆ ಯಾಕೆ ನಾ ಇಷ್ಟೊಂದು ಡಿಟೇಲ್ ಆಗಿ ಹೇಳಕತ್ತೇನೆ ಅಂದ್ರೆ ಇವು ಯಾವ ಬಂದಾಗ ತಪ್ಪು ಮಾಡಬಾರ್ದು. ಓಕೆ, ಇವೆಲ್ಲಾ ವರ್ಡ್ ಬಂದಾಗ ಬರೀತಕ್ಕಂತಹ ಒಂದೇ ವರ್ಡ್ ಇದ್ರ ಜೊತೆಗೆ ಯಾವ್ದು ಬರ್ಬೇಕಂದ್ರ ಟು ಅಂತಕ್ಕಂಥದ್ದು ಬರಬೇಕು. ಓಕೆ, ಎಸ್ ಹಂಗಿತ್ತಂದ್ರ ನೋಡ್ರಿ ಎಲ್ಲೈತಿ ನೋಡ್ರಿ ಆನ್ಸರು, ಈ ಧ್ಯಾನ್ ಅಂತಕ್ಕಂಥದ್ದು ಬರಬಾರ್ದು. ಓಕೆ, ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಯಾವ್ದಂದ್ರ ಐ ಪ್ರೆಫರ್ ಟೀ ದ್ಯಾನ್ ಕಾಫಿ. ಟೀ ದ್ಯಾನ್ ಕಾಫಿ ಅಂತಕ್ಕಂಥ ಕ್ವಶನ್ ಅನ್ನ ಕೇಳ್ಯಾರ. ಹೌದಾ? ಇಲ್ಲಿ ಏನಾಕತ್ತಂದ್ರೆ ಇಲ್ಲಿ ಧ್ಯಾನ್ ಅಂತಕ್ಕಂಥದ್ದು ಬರೋಕ್ ಸಾಧ್ಯ ಇಲ್ರಿ. ಇಲ್ಲಿ ಪ್ರೆಫರ್ ಅಂತಕ್ಕಂಥದ್ದು ಬಂದಾಗ ಯಾವಾಗಿರ್ಲು ಟೂ ನೊಂದಿಗೆ ಏನಾಗ್ತದ ಕ್ಯಾರಿ ಆಗ್ತದ. ಟೂ ಒಂದಿಗೆ ಕ್ಯಾರಿ ಆಗೋದಿತ್ತಂದ್ರ ಅಲ್ಲಿ ಧ್ಯಾನ್ ಏನು ಮಾಡಾಕತ್ತೈತಿ, ಏನು ಮಾಡತ್ತಿಲ್ಲ. ಹಂಗ ನೋಡ್ರಿ, ಇದು ಸುಪೀರಿಯರು, ಇನ್ಫೀರಿಯರು, ಎಕ್ಸ್ಟೀರಿಯರು, ಸೀನಿಯರು, ಜೂನಿಯರು ಆಗಿರ್ತಕ್ಕಂಥವು ಯಾವ ಬಂದಾಗ ಕೂಡ ನೀವೇನ್ ಬಳಸಬೇಕು, ಟೂ ಬಳಸಬೇಕು. ಇದು ಧ್ಯಾನ್ ಅಂದ್ರೆ ಬರಂಗಿಲ್ಲ. ದ ಮ್ಯಾನೇಜರ್ ಇಸ್ ಸುಪೀರಿಯರ್ ಫ್ರಾಮ್ ಐತಿ, ಇದು ಬರಂಗಿಲ್ಲ. ದ ಮ್ಯಾನೇಜರ್ ಇಸ್ ಮೋರ್ ಸುಪೀರಿಯರ್ ಟು ದ ಅಸಿಸ್ಟೆಂಟ್ಸ್, ಇಲ್ಲ ಬರಂಗಿಲ್ಲ. ಮೋರ್ ಅಂತಕ್ಕಂಥದ್ದು ಬಂದಾಗ ಯಾಕೆ ಸರ್ ಯಾಕೆ ಬರಂಗಿಲ್ಲ ಅಂತ ಕೇಳ್ಬೋದು ನೀವು. ಮೋರ್ ಅಂತಕ್ಕಂಥದ್ದು ಬಂದಾಗ ಧ್ಯಾನ್ ದ ಅಸಿಸ್ಟೆಂಟ್ಸ್ ಇತ್ತಂದ್ರೆ ಸೆಂಟೆನ್ಸ್ ಕರೆಕ್ಟ್ ಅನ್ಬೋದು. ಅಲ್ಲಿ ಟು ದ ಅಸಿಸ್ಟೆಂಟ್ಸ್ ಅಂತ ಐತಿ, ಹಂಗಿದ್ದಾಗ ಅದು ಏನಾಕೈತಿ ಗ್ರಾಮೆಟಿಕಲಿ ರಾಂಗ್ ಆಗ್ತದ. ಕರೆಕ್ಟ್ ಸೆಂಟೆನ್ಸ್ ಯಾವ್ದಾಕೈತಿ, ದ ಮ್ಯಾನೇಜರ್ ಈಸ್ ದ ಸುಪೀರಿಯರ್ ಟು ದ ಅಸಿಸ್ಟೆಂಟ್ಸ್. ಇದು ಎ ಅಂತಕ್ಕಂಥದ್ದು ನಮ್ದು ಆನ್ಸರ್ ಆಗ್ತದ ರೀ. ಎಸ್ ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಅದೇ ರೀತಿಯಾಗಿ ನಿಮಗೆ ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡಿಟ್ಕೊಳ್ಬೇಕು. ಅಂದಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ, ಇಲ್ಲಂದ್ರ ಆಗೋದಿಲ್ಲ. ಓಕೆ, ಕೆಲವೊಂದಿಷ್ಟು ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೇವ್ರಿ. ಹೋಗ್ರಿ ವಿಡಿಯೋನ ನೋಡ್ರಿ. ಎಸ್ ಅಲ್ಲಿರ್ತಕ್ಕಂಥ ವಿಡಿಯೋನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಯಾಕೆ ಟೆನ್ಸಸ್ ಮೇಲೆ ವಿಡಿಯೋಸ್ ಆಗಿರಬಹುದು, ಅನೇಕ ವಿಡಿಯೋಸ್ಗಳನ್ನ ನಾವು ಮಾಡಿದೆವು. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಲುಕ್ ಎಟ್ ದ ವೆದರ್ ಕಂಡೀಷನ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಇಲ್ಲಿರ್ತಕ್ಕಂತಹ ವೆದರ್ ಕಂಡೀಷನ್ಸ್ ಏನೈತಿ, ಇಟ್ ಹ್ಯಾಸ್ ಬಿನ್ ರೇನಿಂಗ್. ಇಟ್ ಹ್ಯಾಸ್ ಬಿನ್ ರೇನಿಂಗ್ ಡ್ಯಾಶ್ ಮಾರ್ನಿಂಗ್ ಅಂತಕ್ಕಂಥದನ್ನ ಕೇಳ್ಯಾರ. ಫ್ರಾಮ್ ಮಾರ್ನಿಂಗ್, ಡ್ಯೂರಿಂಗ್ ಮಾರ್ನಿಂಗ್, ಸಿನ್ಸ್ ಮಾರ್ನಿಂಗ್, ಫಾರ್ ಮಾರ್ನಿಂಗ್, ಯಾವ್ದು ಬರ್ತದ ಆನ್ಸರ್. ಓಕೆ, ಯಾವಾಗಲೂ ತಿಳ್ಕೊಂಡ್ಬಿಡ್ರಿ, ಇದು ಮಾರ್ನಿಂಗ್ ಅಂತಕ್ಕಂಥದ್ದು ಬಂತಂದ್ರ, ಆಫ್ಟರ್ನೂನ್ ಅಂತಕ್ಕಂಥದ್ದು ಬಂತಂದ್ರ, ಈವ್ನಿಂಗ್ ಅಂತಕ್ಕಂಥದ್ದು ಬಂತಂದ್ರ, ಇವೆಲ್ಲ ಏನದಾವ ಎಕ್ಸಾಕ್ಟ್ ಆಗಿ ಮಾರ್ನಿಂಗು, ಎಕ್ಸಾಕ್ಟ್ ಆಗಿ ಆಫ್ಟರ್ನೂನು, ಎಕ್ಸಾಕ್ಟ್ ಆಗಿ ಏನದಾವು ಈ ತರನಾಗಿರ್ತಕ್ಕಂಥ ಎಕ್ಸಾಕ್ಟ್ ಟೈಮಿಂಗ್ ಹೇಳೋ ಬಂದಾಗ ಏನ್ ಬಳಸ್ಬೇಕಂದ್ರ ಸಿನ್ಸ್ ಮಾರ್ನಿಂಗ್ ಅಂತಕ್ಕಂಥ ಬಳಸ್ಬೇಕು. ಓಕೆ, ಇಲ್ಲಿ ಏನ್ ಬಳಸ್ಬೇಕ್ರಿ, ಸಿನ್ಸ್ ಮಾರ್ನಿಂಗ್ ಅಂತಕ್ಕಂಥದ್ದು ಬಳಸ್ಬೇಕು. ಈ ಡ್ಯೂರಿಂಗು, ಫ್ರಾಮು, ಫಾರು ಬರೋದಿಲ್ಲ. ಹಂಗಿದ್ದಾಗ ಇಲ್ಲಿರ್ತಕ್ಕಂತಹ ಒಂದು ಇನ್ನೊಂದು ಕೊಡ್ತೀನಿ ನಿಮ್ಗೆ.
ಐ ಹ್ಯಾವ್ ಬೀನ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ವೇಟಿಂಗ್ ಡ್ಯಾಶ್ 2 hours ಹಿಯರ್. ಓಕೆ, ಇಲ್ಲಿ ಬರ್ತಕ್ಕಂಥದ್ದು ಇವ 4 ಆಪ್ಷನ್ ಒಳಗ ಯಾವುದು ಬರ್ತೈತಿ ಆನ್ಸರ್ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕತ್ತೈತೆ ಅಂತ ಅನ್ಕೋತೀನಿ. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಎರರ್ ಬೇಸ್ಡ್ ಆನ್ ದ ಇಮೇಜ್. ಓಕೆ, ಇಲ್ಲಿ ಇಮೇಜ್ ಅಂತಕ್ಕಂಥವು ಏನ್ ಮಾಡ್ರಿ, ಸ್ವಲ್ಪ ಇಗ್ನೋರ್ ಮಾಡ್ರಿ, ಯಾಕಂದ್ರೆ ಆ ಇಮೇಜ್ಗಳು ಸೆಟ್ ಆಗಿಲ್ಲ. ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹಂಗ ಬರ್ತಿರ್ತಾವ. ನೆಕ್ಸ್ಟ್ ಒಂದು ಇಮೇಜ್ ಕೂತೈತಿ, ಇಲ್ಲಿ ಇಮೇಜ್ ಇಲ್ಲ. ಎಸ್, ಸೆಂಟೆನ್ಸ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಕೈತಿ ನಮ್ಗೆ ಏನೈತಿ ಸೆಂಟೆನ್ಸ್. ದ ಚೇರ್ಸ್ ಆರ್ ನ್ಯೂ, ದ ಚೇರ್ಸ್ ಆರ್ ನ್ಯೂ, ದೋಸ್ ಚೇರ್ಸ್ ಆರ್ ನ್ಯೂ, ದೋಸ್ ಚೇರ್ಸ್ ಆರ್ ನ್ಯೂ, ದ ಫರ್ನಿಚರ್ ಈಸ್ ನ್ಯೂ, ದ ಫರ್ನಿಚರ್ಸ್ ಆರ್ ನ್ಯೂ. ಯಾವ್ದು ಆನ್ಸರ್ ಬರ್ತೈತಿ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಇದ್ರೊಳಗೆ ಎಲ್ಲಿ ಎರರ್ ಐತಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದ. ವೇರ್ ಈಸ್ ದ ಗ್ರಾಮೆಟಿಕಲ್ ಎರರ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದ. ಹಂಗಿದ್ದಾಗ ನೋಡ್ರಿ, ದ ಚೇರ್ಸ್ ಆರ್ ನ್ಯೂ, ಚೇರ್ಸ್ ಎಲ್ಲ ಹೊಸವಾಗಿದಾವ. ದೋಸ್ ಚೇರ್ಸ್ ಆರ್ ನ್ಯೂ, ಅವುಗಳು ಹೊಸವಾಗಿದಾವ. ಚೇರ್ಸ್ ಅಂತಕ್ಕಂಥದ್ದು ಬಂದಾಗ ಆರ ಬರಬೇಕು. ಎಸ್, ಫರ್ನಿಚರ್ ಇದ್ದಾಗ ಈಸ್ ಬರ್ತಿತ್ತು, ಫರ್ನಿಚರ್ ಇದ್ದಾಗ ಆರ್ ಬರ್ತಿತ್ತು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಸ್, ನೋಡ್ರಿ, ಯಾರು ವಿಡಿಯೋ ನೋಡಕತ್ತೀರಿ ನಿಮಗೆ ಒಂದು ನಾ ಹೇಳ್ತೇನೆ. ಎಸ್, ಇದ್ರೊಳಗೆ ಯಾವ್ದು ಆನ್ಸರ್ ಬರ್ತೈತೆ ಅಂತಕ್ಕಂಥದ್ದು ನಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಯಾವ್ದು ಆನ್ಸರ್ ಬರ್ತೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಪ್ರತಿಯೊಬ್ಬರದು ಕಮೆಂಟ್ ಓದ್ತೇನೆ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ಪ್ರತಿಯೊಂದು ನಾವು ಹೇಳಿದ್ರೆ ನೀವು ಹೇಳ್ರಿ ನೋಡೋಣ ಫರ್ನಿಚರ್ ಏನಂತ ಆಕೈತಿ. ಅದ್ರ ಜೊತೆಗೆ ಏನಂತ ಹೇಳ್ಬೇಕಂದ್ರ ಸೀನರಿ ಅಂತಕ್ಕಂಥದ್ದು ಬಂದಾಗ, ಈ ಸೀನರಿ ಅಂತಕ್ಕಂಥದ್ದು ಬಂದಾಗ ಇದು ಸಿಂಗ್ಯುಲರೋ ಪ್ಲೂರಲೋ, ಇದರ ಜೊತೆಗೆ ಈಸ್ ಬರ್ತೈತೋ ಆರ್ ಬರ್ತೈತೆ ಅಂತ ಅನ್ನೋದನ್ನು ಕೂಡ ಏನ್ ಮಾಡ್ಬೇಕು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಸ್, ದಿಸ್ ಈಸ್ ಮೈ ಚಾಲೆಂಜ್. ಇದು ಒಂದು ಈ ಕ್ವಶನ್ ಒಂದು ಚಾಲೆಂಜ್ ಅಂತ ತಿಳ್ಕೊರಿ. ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಎಸ್, ಡನ್. ನೆಕ್ಸ್ಟ್ ನೋಡು ಬರ್ರಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಕೇವಲ ಒಂದು ವರ್ಡ್ನಾಗ ಹೇಳ್ಬೇಕು. ಇಲ್ಲಿ ಏನಿದಾವ್ರಿ ಇವೆಲ್ಲ ಎಲ್ಲ ಏನ್ರಿ, ಸಿಂಹಗಳು, ಸಿಂಹದ ಗುಂಪು. ಓಕೆ, ವಿ ಸಾ ಡ್ಯಾಶ್ ಆಫ್ ಲಯನ್ಸ್ ಇನ್ ದ ಸಫಾರಿ. ಸಫಾರಿಗೆ ಹೋಗಿರ್ತೀರಿ, ಕಾರ್ ಒಳಗೆ ಕೂತು ಎಲ್ಲ ಒಂದು ಫುಲ್ ಒಂದು ಜೀಪ್ ಒಳಗೆ ಕೂತು ಸಫಾರಿ ಹೋಗಿರ್ತೀರಿ. ಅಲ್ಲಿ ಹೋದಾಗ ಏನಾಕೈತಿ, ಅಲ್ಲಿ ಹೋದಾಗ ಎಸ್ ನೀವೇನ್ ಮಾಡ್ತೀರಿ, ಒಂದು ಸಿಂಹದ ಗುಂಪನ್ನ ನೋಡ್ತೀರಿ. ಎಸ್, ಸಿಂಹದ ಗುಂಪಿಗೆ ಏನಂತ ಕರಿತೀರಿ ಅನ್ನೋದು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಬೇಕು. ಓಕೆ, ಇಲ್ಲಿ ಇರ್ತಕ್ಕಂಥವೆಲ್ಲ ಏನದಾವ ಅಂದ್ರೆ ಇಲ್ಲಿ ಇರ್ತಕ್ಕಂಥವೆಲ್ಲ ಏನದಾವ ಗ್ರೂಪ್ ಅದಾವ್ರಿ. ಇಲ್ಲಿ ಇರ್ತಕ್ಕಂಥವು ಏನದಾವ್ ಗ್ರೂಪ್ ಅದಾವ. ಇಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದು ಬಹಳಷ್ಟು ಉದಾಹರಣೆ ನಾನು ನಿಮ್ಮನ್ನ ಕೊಡ್ತೀನಿ. ಓಕೆ, ಇದನ್ನ ಏನ್ ಮಾಡೋಣ, ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡೋಣ. ಯಾಕಂದ್ರ ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು. ವಾಟ್ ಈಸ್ ಗ್ರೂಪ್ ಆಫ್ ಅನಿಮಲ್ಸ್ ಏನಂತ ಕರಿತೀರಿ? ಗ್ರೂಪ್ ಆಫ್ ಅನಿಮಲ್ಸ್ ಅಂತ ಇತ್ತಂದ್ರ ಇದಕ್ಕೆ ಏನಂತ ಕರಿತೀರಿ ಅಂದ್ರ ಹರ್ಡ್ ಅಂತ ಕರಿತೀರಿ. ಓಕೆ, ಮತ್ತು ಗ್ರೂಪ್ ಆಫ್ ಬರ್ಡ್ಸ್ ಇತ್ತಂದ್ರ ಏನಂತ ಕರಿತೀರಿ? ಫ್ಲಾಕ್ ಅಂತ ಕರಿತೀರಿ. ಫ್ಲಾಕ್ ಅನ್ನೋದು ಆಪ್ಷನ್ ಒಳಗೆ ಇರಾಕಿಲ್ಲ ಅಂದ್ರೆ ಬೇಬಿ ಅಂತಕ್ಕಂಥದನ್ನ ಕರಿತೀರಿ. ಹೌದಾ? ಈ ಆಪ್ಷನ್ಸ್ ಒಳಗೆ ಏನೈತಿ, ಅ ಪ್ಯಾಕ್ ಅಂತ ಕೊಟ್ಟಾನ. ಓಕೆ, ಪ್ಯಾಕ್ ಅಂತ ಕೊಟ್ಟಾಗ ಪ್ಯಾಕ್ ಅನ್ನೋದು ಏನ್ರಿ ಇದು? ಪ್ಯಾಕ್ ಅಂತ ಎದಕ್ಕಂತೇವ ಅಂದ್ರ ಗ್ರೂಪ್ ಆಫ್ ಓಲ್ಡ್ಸ್, ತೋಳಗಳ ಗುಂಪಿಗೆ ಏನ್ ಕರಿತೇವೆ ನಾವು? ಗ್ರೂಪ್ ಆಫ್ ಓಲ್ಡ್ಸ್ಗೆ ಏನಂತ ಕರಿತೇವ? ಪ್ಯಾಕ್ ಅಂತ ಕರಿತೇವೆ. ನೆಕ್ಸ್ಟ್ ಪ್ರೈಡ್ ಅಂತಕ್ಕಂಥದ್ದು ಕೊಟ್ಟಾನ, ಇದನ್ನ ಬಿಡ್ರಿ. ನೆಕ್ಸ್ಟ್ ಹರ್ಡ್ ಅಂತ ಕೊಟ್ಟಾನ. ಹರ್ಡ್ ಅಂದ್ರೆ ಏನು ನೀವು ಇಲ್ಲಿ ಗೊತ್ತಾಗ್ತದೆ, ಗ್ರೂಪ್ ಆಫ್ ಅನಿಮಲ್ಸ್. ಸ್ಕೂಲ್ ಅಂತ ಕೊಟ್ಟಾನ. ಸ್ಕೂಲ್ ಅಂದ್ರೆ ಏನ್ರಿ? ಗ್ರೂಪ್ ಆಫ್ ಫಿಶ್, ಗ್ರೂಪ್ ಆಫ್ ಫಿಶ್. ಅದ ಒಂದು ಟೈಗರ್ ಕೊಟ್ಟಿದ್ದಂದ್ರೆ ಗ್ರೂಪ್ ಆಫ್ ಟೈಗರ್ ಏನಂತ ಕರಿತೇವ್ರಿ? ಆನ್ ಆಂಬುಷ್ ಅಂತ ಕರಿತೇವೆ. ಏನಂತ ಕರಿತೇವ್ರಿ? ಆನ್ ಆಂಬುಷ್ ಅಂತ ಕರಿತೇವೆ. ಅದ ಇಲ್ಲಿ ಪ್ರೈಡ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ನಮ್ದು. ಏನಂದ್ರ ಗ್ರೂಪ್ ಆಫ್ ಲಯನ್ಸ್ ಅಂತಕ್ಕಂಥದ್ದು ನಮ್ದು ಆನ್ಸರ್ ಆಗ್ತದ. ಹಂಗಿತ್ತಂದ್ರ ಒಂದು ಆನ್ಸರು BROOD. ಬ್ರೂಡ್ ಅಂದ್ರೆ ಏನು? ಆನ್ಸರ್ ಮಾಡ್ರಿ. ಬ್ರೂಡ್ ಅಂದ್ರೆ ಏನು? ಆನ್ಸರ್ನ ಮಾಡ್ಲೇಬೇಕು. ಅದೇ ರೀತಿಯಾಗಿ ಎಕ್ವಾರಿಯಂ ಅಂದ್ರೆ ಏನು? ಆನ್ಸರ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗ. ಈ ಬ್ರೂಡ್ ಅಂತಕ್ಕಂಥದ್ದು BROOD ಮಾಡ್ರಿ, ನೋಡೋಣ ಯಾರು ಆನ್ಸರ್ ಮಾಡ್ತೀರಿ. ಓಕೆ, ಅದೇ ರೀತಿಯಾಗಿ ಗ್ರೂಪ್ ಆಫ್ ಜಿರಾಫೆಗಳ ಗ್ರೂಪಿಗೆ ಏನಂತ ಕರಿತೀರಿ? ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಎಸ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರೀಸ್. ಈ ವೊಕ್ಯಾಬ್ಯುಲರೀಸ್ ಮಾಡಿಬಿಟ್ರಿ ಅಂದ್ರ ನಿಮಗೆ ಯಾವತ್ತೂ ಎಲ್ಲೂ ಸೋಲ್ ಇರೋದಿಲ್ಲ. ಯು ಆಲ್ವೇಸ್ ವಿನ್. ಎಸ್, ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಎಸ್, ಯಾರ ಸ್ಕ್ರೀನ್ ಶಾಟ್ ತಗೊಳ್ರಿ ಒಂದು. ಎಸ್, ಓಕೆ, ಡನ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಫಾರ್ ದಿಸ್ ಹೈಪೋಥೆಟಿಕಲ್ ಸಿನಾರಿಯೋ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಹೈಪೋಥೆಟಿಕಲ್ ಸಿನಾರಿಯೋ. ಹೈಪೋಥೆಟಿಕಲ್ ಅಂದ್ರೆ ಏನು? ವಿಚಾರ ಶಕ್ತಿ. ಹೈಪೋಥೆಟಿಕಲ್ ರಿಯಾಲಿಟಿ ಅಂದ್ರೆ ಏನು? ಅಲ್ಲಿ ನೀವು ಇರುವುದಿಲ್ಲ, ಆದ್ರೂ ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತೀರಿ.
ಓಕೆ, ನಾನು ಅಲ್ಲಿ ಇದ್ದಿದ್ದರೆ ಆ ಒಂದು ಆಕ್ಸಿಡೆಂಟ್ ಅನ್ನು ತಡೆಯುತ್ತಿದ್ದೆ. ಇಫ್ ಐ ಡ್ಯಾಶ್ ದೇರ್ ಐ ವುಡ್ ಸ್ಟಾಪ್ ದಟ್ ಆಕ್ಸಿಡೆಂಟ್. ಓ, ಇಂಥವು ಬಂದಾಗ ಏನ್ ಮಾಡಬೇಕು, ಬಹಳಷ್ಟು ಗೊಂದಲಗಳಿಂದ ಬರ್ತದೆ. ಓಕೆ, ಇಂಥವು ಬಂದಾಗ ಏನ್ ಮಾಡ್ಬೇಕಂದ್ರ ಇಫ್ ಐ, ಈಗ ನಮಗೆ ಕಾಮನ್ ಆಗಿ ಏನ್ ವಿಚಾರ ಮಾಡ್ತೀವಿ ಅಂದ್ರೆ ನಾವು ಪಾಸ್ಟ್ ಕಂಟಿನ್ಯೂಸ್ ರೂಲ್ಸ್ ಅನ್ನ ಅಪ್ಲೈ ಮಾಡಿದಾಗ ಐ ಅಂತಕ್ಕಂಥದ್ದು ಬಂದಾಗ ಸರ್ ನಾವು ವಾಸ್ ಬಳಸ್ತೀವ್ರಿ, ಉಳಿದಿದ್ದು ಪ್ಲೂರಲ್ ಬಂದಾಗ ಏನ್ ಬಳಸ್ತೀವಿ ಸರ್, ವರ್ ಅಂತಕ್ಕಂಥದ್ದು ಬಳಸ್ತೇವೆ ಅನ್ನೋದು ನೀವು ಕಾಮನ್ ಆಗಿರ್ತಕ್ಕಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ದಿಸ್ ಇಸ್ ಕಾಮನ್ ಫಾರ್ ಎವ್ರಿ ಒನ್. ಇದನ್ನ ನಾವು ಥಿಂಕ್ ಮಾಡ್ತೀವಿ, ವಾಸ್ ಬರ್ತೈತಿ ಮತ್ತು ವರ್ ಬರ್ತೈತಿ ಅನ್ನೋದನ್ನ ಜಸ್ಟ್ ಥಿಂಕ್ ಮಾಡ್ತೀವಿ. ಎಸ್, ಬಟ್ ಹೈಪೋಥೆಟಿಕಲ್ ರಿಯಾಲಿಟಿ ಒಳಗೆ ಏನಾಗ್ತದ ಅಂದ್ರ ನೀವು ಇಲ್ಲೇ ಇರ್ತೀರಿ, ಬಟ್ ಇಫ್ ಐ ಅ ಬರ್ಡ್, ಇಫ್ ಐ ಡ್ಯಾಶ್ ಅ ಬರ್ಡ್ ಐ ವುಡ್ ಫ್ಲೈ ಟು ಯು. ನಾನು ನಿನ್ನ ಹತ್ರ ಹಾರಿ ಬರ್ತಿದ್ದೆ ಅಂತಕ್ಕಂಥದ್ದನ್ನ ಇಮ್ಯಾಜಿನೇಷನ್ ಮಾಡಾಕತ್ತೀರಿ. ಅದಕ್ಕೆ ಏನಂತ ಕರಿತೀವಿ ನಾವು, ಹೈಪೋಥೆಟಿಕಲ್ ಅಂತ ಹೇಳ್ತೀವಿ. ಅದಕ್ಕೇನ್ರಿ ಹೈಪೋಥೆಟಿಕಲ್ ಸಿನಾರಿಯೋ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಈ ಹೈಪೋಥೆಟಿಕಲ್ ಸಿನಾರಿಯೋ ಬಂದಾಗ ಇಲ್ಲಿ ಐ ಜೊತೆಗೆ ವಾಸ್ ಬಳಸಿದ್ರೆ ತಪ್ಪಾಗ್ತದ, ಐ ಜೊತೆಗೆ ವರ್ ಬಳಸಿದ್ರೆ ಏನಾಗ್ತದ, ಸೈ ಆಗ್ತದ. ಎಸ್, ಹಂಗಿದ್ದಾಗ ಇಲ್ಲಿ ಆನ್ಸರ್ ಏನ್ ಬರ್ತೈತ್ರಿ, ಇಫ್ ಐ ವರ್ ಅಂತಕ್ಕಂಥದ್ದು ನಮ್ ಆನ್ಸರ್ ಆಗ್ತದ. ಓಕೆ, ನೀವು ನೋಡ್ರಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಏನ್ರಿ ಸರ್ ಅಂತಕ್ಕಂಥ ಕೇಳೋರು ಇರ್ತೀರಿ. ಎಸ್, ಅವ್ರು ಏನ್ ಮಾಡಿರಂಗಿಲ್ಲ, ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿರಂಗಿಲ್ಲ. ಎಸ್, ಹಿಂದಿನ ವಿಡಿಯೋಗಳಿಗೆ ಹೋಗ್ರಿ, ಎಲ್ಲಾ ಟೆನ್ಸಸ್ ಮೇಲೆ, ಪ್ರತಿಯೊಂದು ಟೆನ್ಸಸ್ ಮೇಲೆ ಏನ್ ಮಾಡ್ಯಾವಂದ್ರ ಎಲ್ಲಾ ತರ ವಿಡಿಯೋ, ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಸು, ಪಾಸ್ಟ್ ಕಂಟಿನ್ಯೂಸು, ಪ್ರತಿಯೊಂದ್ರ ಮೇಲೆ ಏನ್ ಮಾಡ್ಯಾವ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೇವಿ. ಹೋಗ್ರಿ ನೋಡ್ರಿ, ವಿಡಿಯೋನ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಇದು ಫಿಲ್ ಇನ್ ದ ಬ್ಲಾಂಕ್ಸ್. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತಿರ್ತೀರಂದ್ರ SSC GD ಆಗತ್ತಿರಂದ್ರ ಇದ್ರ ಸಿಲೆಬಸ್ ತಗೊಳ್ರಿ ಮೊದಲ. ಇದ್ರ ಸಿಲೆಬಸ್ ಏನೈತಿ ನೋಡ್ಕೊಳ್ರಿ. ಈ BSF ಮಾಡತ್ತಿರಂದ್ರೆ ಒಂದು ಕ್ವಶನ್ 1 ಮಾರ್ಕ್ಸ್ ಇರ್ತೈತಿ, ಇಲ್ಲಿ 25 ಕ್ವಶನ್ ಬರ್ತಾವ. ಓಕೆ, 25 ಇಂಟು 1 ಇದೆ. 25 ಬಂದಾಗ ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಯಾವ ಕ್ವಶನ್ಗೆ ನಾವು ಫೋಕಸ್ ಮಾಡಬೇಕು. ಫೋಕಸ್ ಮಾಡ್ತಕ್ಕಂಥ ರೀತಿ ಬೇರೆ ಇರ್ತದ. ಎಲ್ಲ ಎಕ್ಸಾಮ್ ಒಂದೇ ರೀತಿ ಓದೋದು ಇರಂಗಿಲ್ಲ. ಇನ್ನು KPSC ಓದತ್ತೀರಿ, KPSC ಒಳಗೆ ಏನೇನ್ ಬೇಕು, ಟ್ರಾನ್ಸ್ಲೇಷನ್ ಬೇಕಾ, ಅಲ್ಲಿ ಫೋಕಸ್ ಮಾಡ. ಓಕೆ, ಅವೆಲ್ಲ ಮಾಡ್ಬೇಕಂದ್ರೆ ಇವೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ನಿಮ್ಗೆ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅಂದಾಗ ಮಾತ್ರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್. ಐ ಹ್ಯಾವ್ ಡ್ಯಾಶ್ ಕೌ. ಡ್ಯಾಶ್ ಕೌ ಈಸ್ ವೆರಿ ಯೂಸ್ಫುಲ್. ಸೆಲೆಕ್ಟ್ ದ ರೈಟ್ ವರ್ಡ್ಸ್. ಓಕೆ, ಎಲ್ಲ ಆರ್ಟಿಕಲ್ ಬೇಸ್ಡ್ ಮೇಲೆ ಇರ್ತಕ್ಕಂತಹ ಕ್ವಶನ್. ಎತ್ತರ ಮೇಲೆ ಅದಾವ್ರಿ, ಆರ್ಟಿಕಲ್ ಬೇಸ್ಡ್ ಮೇಲೆ ಇರ್ತಕ್ಕಂತಹ ಕ್ವಶನ್. ಇಲ್ಲೇನ್ ಮಾಡ್ಯಾರ, ಐ ಹ್ಯಾವ್, ನಾನು ಹೊಂದಿದ್ದೇನೆ, ಏನು, ಒಂದು ಆಕಳವನ್ನ ಹೊಂದಿದ್ದೇನೆ. ಆ ಆಕಳ ಹೆಂಗೈತಂದ್ರ, ಆ ಹಸು ಹೆಂಗೈತಂದ್ರ ವೆರಿ ಯೂಸ್ಫುಲ್ ಅಂತಕ್ಕಂಥದನ್ನ ಹೇಳ್ತಾರೆ. ಈ ತರನಾಗಿ ಇರ್ತಕ್ಕಂಥವು ಬಂದಾಗ ಏನ್ ಮಾಡ್ಬೇಕಂದ್ರ, ಇಲ್ಲ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಇಲ್ಲಿ ಕೌ ಐತಿ, ಇದನ್ನ ಆಲ್ರೆಡಿ ಏನ್ ಮಾಡ್ಯಾರ, ಇಲ್ಲಿ ರೆಫರ್ ಮಾಡ್ಯಾರ. ಇದಕ್ಕೊಂದು ಹೆಸರು ಕೊಡೋನು, ಏನಂತ ಕೊಡೋಣ ಅಂದ್ರ ಆಲ್ರೆಡಿ ರೆಫರಲ್ ಅಂತ ಕೊಟ್ಬಿಡೋನು. ಏನಂತ ಕೊಡೋಣ್ರಿ, ಆಲ್ರೆಡಿ ರೆಫರಲ್. ಈ ಒಂದು ಸೆಂಟೆನ್ಸ್ ಗಿಂತ ಮೊದಲು ಏನ್ ಮಾಡ್ಯಾರಿ, ಆಲ್ರೆಡಿ ರೆಫರಲ್ ಮಾಡ್ಯಾರ. ಎಸ್, ಈಗ ಒಂದೇ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಐ ಹ್ಯಾವ್ ಡ್ಯಾಶ್ ಕೌ. ಬಹಳಷ್ಟು ಹಸುಗಳದಾವ, ಅದ್ರೊಳಗೆ ನಿನ್ನ ಕಡೆ ಏನೈತಿ, ಒಂದು ಹಸು ಐತಿ. ಒಂದು ಹಸು ಅಂತ ಬಂದಾಗ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಬಂದಾಗ ಏನ್ ಬಳಸ್ಬೇಕಂತ ಹೇಳೇನ್ರಿ ನಿಮ್ಗ, ಏನ್ ಬಳಸ್ತೀರಿ, ಅ ಬಳಸ್ತೀರಿ. ಓಕೆ, ಅಲ್ಲಿ ಕೌ ಇದ್ದಾಗ ಏನ್ ಬಳಸ್ತೀರಿ, ಅ ಬಳಸ್ತೀರಿ. ಐ ಹ್ಯಾವ್ ಅ ಕೌ. ಬಟ್ ಅದೇ ಒಂದು ನೀವು ಹೊಂದಿರತಕ್ಕಂತಹ ಕೌದ್ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆನ ಮಾತಾಡತ್ತಂದ್ರೆ ರೆಫರಲ್ ಆಲ್ರೆಡಿ ಆತಂದ್ರೆ ಅದಕ್ಕೆ ಏನಂತ ಕರಿತೀವ್ರಿ, ಡೆಫಿನೈಟ್ ಆಗಿ ನೀವು ಬೈ ಮಾಡಿರ್ತಕ್ಕಂತಹ ಕೌ ಜೊತೆಗೆ ಅದ್ರ ಬಗ್ಗೆನ ಮಾತಾಡತ್ತಂದ್ರ ಇದು ಡೆಫಿನೈಟ್ ಆರ್ಟಿಕಲ್ ಬರ್ತದ, ದ ಬರ್ತದ. ಏನ್ ಬರ್ತದ್ರಿ, ದ ಬರ್ತದ. ಹಂಗಿತ್ತಂದ್ರೆ ಹೇಳ್ರಿ ನೋಡೋಣ. ಇಲ್ಲಿ ಇರ್ತಕ್ಕಂತಹ MBBS ಅಂತಕ್ಕಂತಹ ವರ್ಡ್ ಜೊತೆಗೆ ಯಾವ ಆರ್ಟಿಕಲ್ ಬರ್ತದ. ಓಕೆ, MBBS ಅಂತಕ್ಕಂಥ ವರ್ಡ್ ಜೊತೆ ಯಾವ ಬರ್ತದ, ಯುಕ್ಯಾಲಿಪ್ಟಸ್ ಅಂತಕ್ಕಂತಹ ಜೊತೆಗೆ ಯಾವ ಆರ್ಟಿಕಲ್ ಬರ್ತದ. ಯುಕ್ಯಾಲಿಪ್ಟಸ್ ಮೀನಿಂಗ್ ಏನು, ಯುಕ್ಯಾಲಿಪ್ಟಸ್ದು ಮೀನಿಂಗ್ ಏನ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತದ. ಓಕೆ, ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ಆರ್ಟಿಕಲ್ ಒಳಗೆ ಯಾವ್ಯಾವ ಬರ್ತಾವ ಅಂತ ಹೇಳಿ ನಿಮಗ, ಒಂದು ಎ ಬರ್ತದ, ಆನ್ ಬರ್ತದ, ದ ಬರ್ತದ. ಇವು 3 ಆರ್ಟಿಕಲ್ಸ್ ಒಳಗೆ ಬರ್ತಾವ. ಓಕೆ, ಏನ್ ಮಾಡ್ರಿ, ಎಲ್ಲರೂ ಹೋಗ್ರಿ ಆರ್ಟಿಕಲ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ಕೊಡ್ರಿ. ಬರುವ ಕ್ಲಾಸ್ಗಳಲ್ಲಿ ಏನ್ ಮಾಡೋಣ ಅಂದ್ರ ಆರ್ಟಿಕಲ್ ಮೇಲೂ ಕೂಡ ಒಂದು ವಿಡಿಯೋನ ಮಾಡೋಣ ಅಂತ. ಎಸ್, ಡೋಂಟ್ ವರಿ, ನಿಮಗೆ ಏನ ಎಟ್ ಇಂಗ್ಲಿಷ್ ಗ್ರಾಮರ್ ಒಳಗೆ ಏನೇನು ಬೇಕು ನಮ್ಮ ಚಾನಲ್ದಾಗ ಸಿಗಬೇಕು, ಅಷ್ಟು ನಾ ಟಾರ್ಗೆಟ್ ಇಟ್ಕೊಂಡ್ಬಿಟ್ಟೆ. ಓಕೆ, ಎಸ್, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್. ಎಸ್, ಈಗ ಏನಾಗ್ತದಂದ್ರ ಐ ಬೈ ಅ ಕ್ಯಾಮ್ರಾ.
ಓಕೆ, ನಾ ಏನ್ ಮಾಡಿ ಒಂದು ಕ್ಯಾಮ್ರಾ ತಗೊಂಡ್ರಿ, ಅದ ಕ್ಯಾಮ್ರಾ ಬಗ್ಗೆ ನೆಕ್ಸ್ಟ್ ಮಾತಾಡೋ ಮುಂದೆ ದ ಕ್ಯಾಮ್ರಾ ವಾಸ್, ದ ಕ್ಯಾಮ್ರಾ ಈಸ್ ನೈಸ್. ಓಕೆ, ಇದು ಒಂದನೇ ಸಲ ಬಳಸ್ತೀರಿ, ಎರಡನೇ ಸಲ ಅದನ್ನ ರೆಫರ್ ಮಾಡಿದಾಗ ಏನ್ ಬಳಸ್ತೀರಿ, ಅಲ್ಲಿ ದ ಬಳಸ್ತೀರಿ, ಅದ ನಿಮ್ಮ ಆನ್ಸರ್ ಆಗಿದೆ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ನೋಡೋಣ ಏನ್ ಬರ್ತದೆ. ಸೆಲೆಕ್ಟ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್. ಓಕೆ, ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಎಸ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವೆಲ್ಲ ಇವು. ಓಕೆ, ಸೆಲೆಕ್ಟ್ ದ ಕಲೆಕ್ಟಿವ್ ನೌನ್. ಡ್ಯಾಶ್ ಆಫ್ ಶಿಪ್ ವಾಸ್ ಸೀನ್ ಇನ್ ದ ಹಾರ್ಬರ್. ಹಾರ್ಬರ್ ಅಂದ್ರೆ ಏನು? ಬಂದರು. ಏನ್ರಿ ಹಾರ್ಬರ್ ಅಂದ್ರೆ ಏನು? ಬಂದರು. ಬಂದರು ಅಂದ್ರೆ ಏನ್ರಿ? ಶಿಪ್ಗಳು ನಿಲ್ಲುವಂತಹ ಸ್ಥಳಕ್ಕೆ ಏನಂತ ಕರಿತೀವಿ? ಬಂದರು ಅಂತ ಕರಿತೀವಿ. ಸರ್ ಏನ್ರಿ ಸರ್ ಇವೆಲ್ಲ ಅರ್ಥ ಆಗತ್ತಿಲ್ಲ ಸರ್, ಇವು ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಕಲೆಕ್ಟಿವ್ ನೌನ್ ಅಂದ್ರ, ಕಲೆಕ್ಟಿವ್ ನೌನ್ ಅಂತ ಎದಕ್ಕಂತಾರಂದ್ರ ಅದಕ್ಕೊಂದು ಗ್ರೂಪ್ ಇರಬೇಕು. ಆ ಗ್ರೂಪಿಗೆ ಏನಂತ ಕರೀತಾರ? ಕಲೆಕ್ಟಿವ್ ನೌನ್ ಅಂತಕ್ಕಂಥದನ್ನ ಕರೀತಾರ. ಹೌದಾ? ಹಂಗಿತ್ತಂದ್ರೆ ಹರ್ಡ್ ಅಂದ್ರೆ ಏನಂತ ನಿಮ್ಗೆ ಆಗಲೇ ಹೇಳಿನಿ, ಗ್ರೂಪ್ ಆಫ್ ಎನಿಮಲ್ಸ್. ಗ್ರೂಪ್ ಆಫ್ ಎನಿಮಲ್ಸ್ ಏನಂತ ಕರಿತೇವ? ಹರ್ಡ್ ಅಂತ ಕರಿತೇವೆ. ಹೌದಾ? ನೆಕ್ಸ್ಟ್ ಪ್ಯಾಕ್ ಅಂದ್ರೆ ಏನಂತ ಕೂಡ ಹೇಳಿನಿ ನಿಮ್ಗೆ, ಗ್ರೂಪ್ ಆಫ್ ಓಲ್ಸ್. ತೋಳಗಳ ಗುಂಪಿಗೆ ಏನಂತ ಕರಿತೇವ? ಪ್ಯಾಕ್ ಅಂತವ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ನಮಗೇನ್ ಬೇಕ್ರಿ? ಶಿಪ್ಸ್. ಹಡಗುಗಳ ಗುಂಪಿಗೆ ಏನಂತ ಕರಿತೀರಿ ಅಂತಕ್ಕಂಥದ್ದು ಬೇಕು. ಈ ಸ್ವಾರ್ಮ್ ಅಂದ್ರೆ ಏನಂದ್ರ ಗ್ರೂಪ್ ಆಫ್ ಬೀಸ್ ಆರ್ ಇನ್ಸೆಕ್ಟ್. ಓಕೆ, ಹುಳಗಳ ಗುಂಪಿಗೆ ಏನಂತ ಕರಿತೇವ? ಸ್ವಾರ್ಮ್ ಅಂತ ಕರಿತೇವ. ಹಂಗಿದ್ರೆ ಆನ್ಸರ್ ಏನಾಗ್ತದೆ ನಮ್ದು? ಫ್ಲೀಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ದಿಸ್ ಈಸ್ ಗ್ರೂಪ್ ಆಫ್ ಶಿಪ್. ಗ್ರೂಪ್ ಆಫ್ ಶಿಪ್ಸ್ ಯಾವುದು? ಫ್ಲೀಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ನೋಡ್ರಿ. ಎಸ್, ಇದು ಬೀಸ್ ಅನ್ನಂತಲೇ ಒಂದ್ ಸ್ವಲ್ಪ ನೆನಪು ಬಂತು. ಬೀಸ್ ಅಂದ್ರೆ ಏನು? ವೇರ್ ದ ಬೀಸ್ ಆರ್ ಕೆಪ್ಟ್. ವೇರ್ ದ ಬೀಸ್ ಆರ್ ಕೆಪ್ಟ್. ಆ ಬೀಸ್ ಅನ್ನ ಇಡುವಂತ ಸ್ಥಳಕ್ಕೆ ಏನಂತ ಕರಿತೀವಿ ಅಂದ್ರ ಐಪರಿ ಅಂತಕ್ಕಂಥದನ್ನ ಕರಿತೀವಿ. ನಿಮ್ಗೆ ಆಲ್ರೆಡಿ ವಿಡಿಯೋ ಡಿಸ್ಕಸ್ ಮಾಡಿರಬಹುದು, ಯಾಕಂದ್ರೆ ಸ್ವಲ್ಪ ನನಗೆ ನೆನಪಿಡಂಗಿಲ್ಲ ಯಾವ್ದು ಮಾಡಿರ್ತಾನೋ ಯಾವ್ದಿಲ್ಲ. ವೊಕ್ಯಾಬ್ಲರಿ ಅಂದ್ಮೇಲೆ ಹಂಗ ಬರ್ತಿರ್ತಾವ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಎಸ್, ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಎರರ್ ಇನ್ ದ ಇಮೇಜ್ ಕ್ಯಾಪ್ಷನ್. ಈ ಇಮೇಜ್ ಕ್ಯಾಪ್ಷನ್ ಬಿಟ್ಬಿಡ್ರಿ, ಓನ್ಲಿ ಕ್ವಶನ್ ಅನ್ನು ಓದು. ಹಿ ಈಸ್ ಎಲ್ಡರ್ ದ್ಯಾನ್ ಹೀಸ್ ಬ್ರದರ್. ಎಲ್ ತಪ್ಪೈತಿ? ಹಿ ಈಸ್ ಎಲ್ಡರ್ ದ್ಯಾನ್ ಹೀಸ್ ಬ್ರದರ್. ಎಲ್ ತಪ್ಪೈತಿ ಹೇಳ್ರಿ ನೋಡೋಣ. ಎಸ್, ಎಲ್ ತಪ್ಪೈತ್ರಿ? ಎಲ್ಡರು, ಸೀನಿಯರು ಏನು ಎಲ್ಲ ಬಂದಾಗ ಏನ್ ಬಳಸ್ಬೇಕಂತ ಹೇಳೇನ್ರಿ? ಎಲ್ಡರ್ ದ್ಯಾನ್ ಅಂತಕ್ಕಂಥದ್ದು ಬರಂಗಿಲ್ಲ, ಎಲ್ಡರ್ ಟು ಹೀಸ್ ಬ್ರದರ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಎಸ್, ಇಲ್ಲಿ ಎಲ್ಡರ್ ಬಳಸಬೇಕು, ಓಲ್ಡರ್ ಬಳಸಬೇಕು ಅನ್ನೋದು ನಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಡರ್ ಬಳಸಬೇಕು, ಓಲ್ಡರ್ ಬಳಸಬೇಕು. ಹಿ ಈಸ್ ಎಲ್ಡರ್ ದ್ಯಾನ್ ಹೀಸ್ ಬ್ರದರ್ ಬರಂಗಿಲ್ಲ, ಹಿ ಈಸ್ ಎಲ್ಡರ್ ಟು ಹೀಸ್ ಬ್ರದರ್ ಅಂತಕ್ಕಂಥದ್ದು ಬರ್ತದೆ. ನಿಮ್ಗೆ ಆಗಲೇ ಹೇಳಿಲ್ಲ, ಸುಪೀರಿಯರು ಇನ್ಫೀರಿಯರ್ ಬಂದಾಗ ಏನೇನು ಚೇಂಜಸ್ ಆಗ್ತಾವ ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ವೇರ್ ಅ ಪ್ಲೇಸ್ ವೇರ್ ಗೌರ್ಮೆಂಟ್ ಆರ್ ಪಬ್ಲಿಕ್ ರೆಕಾರ್ಡ್ಸ್ ಆರ್ ಕೆಪ್ಟ್ ಈಸ್ ಆನ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಓಕೆ, ವೇರ್ ದ ಪ್ಲೇಸ್ ವೇರ್ ಗೌರ್ಮೆಂಟ್ ಪಬ್ಲಿಕ್ ರೆಕಾರ್ಡ್ಸ್ ಆರ್ ಪಬ್ಲಿಕ್ ರೆಕಾರ್ಡ್ಸ್ ಅನ್ನ ಇಡ್ತಕ್ಕಂಥ, ಅಲ್ಲಿರ್ತಕ್ಕಂಥ ಕಾಗದ ಪತ್ರಗಳನ್ನ ಇಡ್ತಕ್ಕಂತಹ ಸ್ಥಳಕ್ಕೆ ಏನಂತ ಕರಿತೀವಿ ಅಂತ ಕೇಳಿದಾಗ ನೀವೇನ್ ಹೇಳ್ತೀರಿ? ಎಸ್, ಇದಕ್ಕೆ ಆನ್ಸರ್ ಏನಾಕೈತೆ ಅಂದ್ರೆ ಅರ್ಕೈವ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇದು ಅರ್ಚೈವ್ ಅಲ್ಲ, ಅರ್ಕೈವ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಲೈಬ್ರರಿ ಅಂದ್ರೆ ಏನ್ರಿ? ಇದು ಬುಕ್ಸ್ಗಳು ಇರ್ತಕ್ಕಂತಹ ಸ್ಥಳ. ಸ್ಟೋರ್ ಹೌಸ್, ಸ್ಟೋರ್ ಮಾಡ್ತಕ್ಕಂಥದ್ದು. ಮ್ಯೂಸಿಯಂ ಅಂದ್ರೆ ವಸ್ತುಗಳು, ಹಳೆಯ ವಸ್ತುಗಳನ್ನು, ಆಂಟಿಕ್ ಪೀಸ್ಗಳನ್ನ ಇಡ್ತಕ್ಕಂತಹ ಸ್ಥಳಕ್ಕೆ ಏನಂತ ಕರಿತೇವೆ ನಾವು? ಏನಂತ ಕರಿತೇವ? ಮ್ಯೂಸಿಯಂ ಅಂತ ಕರಿತೇವೆ. ಅದು ಬರಂಗಿಲ್ಲ. ಇಲ್ಲಿ ಲೈಬ್ರರಿ ಅಂತ ಬಂದಾಗ ಇಲ್ಲಿ ಬುಕ್ಸ್ ಇರ್ತಾವ. ಈ ಬುಕ್ಸ್ ಗಳನ್ನ ಲವ್ ಮಾಡೋಂಗ ಏನಂತ ಕರಿತೇವ್ರಿ? ಬಿಬ್ಲಿಯೋಫೈಲ್ ಅಂತ ಕರಿತೀವಿ. ಈ ಬುಕ್ಸ್ ಗಳನ್ನ ಹೇಟ್ ಮಾಡೋಂಗ ಏನಂತ ಕರಿತೇವ್ರಿ? ಬಿಬ್ಲಿಯೋಫೋಬ್ ಅಂತ ಕರಿತೀವಿ. ಬಿಬ್ಲಿಯೋಫೋಬ್ ಅಂತ ಕರಿತೀವಿ. ಈ ಬುಕ್ಸ್ ಗಳನ್ನ ಲಾಸ್ಟ್ ರೆಕಾರ್ಡ್ ಅಲ್ಲಿ ಒಂದು ಡೆಸರ್ಟೇಷನ್ ಮಾಡಿದಾಗ ಲಾಸ್ಟ್ ಏನ್ ಬರಿತೀವಲ್ಲ ಅದಕ್ಕೆ ಏನಂತ ಕರಿತೀವಿ? ಬಿಬ್ಲಿಯೋಗ್ರಾಫಿ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಬಿಬ್ಲಿಯೋಗ್ರಾಫಿ. ಬಿಬ್ಲಿಯೋಗ್ರಾಫಿ ಅಂತಕ್ಕಂಥದನ್ನ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ಹೂ ಈಸ್ ಆಲ್ ಪವರ್ಫುಲ್ ಈಸ್ ಕಾಲ್ಡ್ ಅಂತಕ್ಕಂಥದನ್ನ ಕೇಳ್ಯಾರ. ಒಬ್ಬ ಪವರ್ಫುಲ್ ಇರ್ತಾನ, ಅವ ಯಾರು ಅಂತಕ್ಕಂಥದ್ದು ಕೇಳಿದಾಗ ಏನ್ ಬರ್ತೈತೆ ಆನ್ಸರ್ ಅನ್ನೋದು ಹೇಳ್ರಿ ನೋಡೋಣ. ಒನ್ ಹೂ ಈಸ್ ಆಲ್ ಪವರ್ಫುಲ್. ಎಸ್, ಎಲ್ಲಾ ಪವರ್ ಅವನ ಕಡೆ ಇದ್ದಾಗ ಅವ್ನಿಗೆ ಏನಂತ ಕರಿತೀವಿ ಅಂದ್ರೆ ಎಲ್ಲಾ ಅನ್ನೋದಕ್ಕೆ ಏನಂತ ಕರಿತೀವಿ? ಓಮ್ನಿ ಅಂತ ಕರಿತೀವ. ಎಟರ್ನಲ್ ಅಂತ ಬರಂಗಿಲ್ಲ. ಎಟರ್ನಲ್ ಇಸ್ ಸುಪೀರಿಯರ್ ಕ್ವಾಲಿಟಿ. ನೆಕ್ಸ್ಟ್, ಓಮ್ನಿ ಪ್ರೆಸೆಂಟ್ ಅಂದ್ರೆ ಎಲ್ಲಾ ಕಡೆ ಪ್ರೆಸೆಂಟ್ ಇರಾವ. ಓಮ್ನಿಸೆಂಟ್ ಅಂದ್ರೆ ಎಲ್ಲಾ ಗೊತ್ತಿರಾವ, ಸರ್ವಜ್ಞ. ಓಮ್ನಿ ಪೋಟೆಂಟ್ ಅಂದ್ರೆ ಎಲ್ಲಾ ಪವರ್ ನ ಹೊಂದಿರತಕ್ಕಂಥವ್ಗೆ ಏನಂತ ಕರಿತೇವ್ರಿ? ಓಮ್ನಿ ಪೋಟೆಂಟ್ ಅಂತ ಕರಿತೇವು. ಇಷ್ಟ ಆನ್ಸರ್ ನೋಡಿ. ಎಸ್, ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾಕೈತಿ? ಓಮ್ನಿ ಪೋಟೆಂಟ್ ಆಗ್ತೈತಿ. ಯಾವ ಆನ್ಸರ್ಸ್ ಆಗೋದಿಲ್ಲ. ಎಸ್, ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್. ದ ಟೀಮ್ ಆರ್ ಡೂಯಿಂಗ್ ಇಟ್ಸ್ ಬೆಟರ್.
ಓಕೆ, ಯಾವಾಗಿರ್ಲು ತಿಳ್ಕೊರಿ ಕಲೆಕ್ಟಿವ್ ನೌನ್ಸ್ಗಳು ಬಂದಾಗ. ಕಲೆಕ್ಟಿವ್ ನೌನ್, ವಾಟ್ ಈಸ್ ಕಲೆಕ್ಟಿವ್ ನೌನ್? ಇಟ್ಸ್ ಅ ಗ್ರೂಪ್ ಆಫ್ ಗ್ರೂಪ್ ಅಂದ್ರೆ ಯಾವ ತರ ಫ್ಯಾಮಿಲಿ ಬರ್ಬೋದು, ಒಂದು ಟೀಮ್ ಅಂತಕ್ಕಂಥದ್ದು ಬರ್ಬೋದು. ಇದ್ರೊಳಗೆ ಬಹಳಷ್ಟು ಜನ ಇರ್ಬೋದು, ಬಟ್ ಇದು ಕನ್ಸಿಡರ್ ಆಸ್ ಸಿಂಗ್ಯುಲರ್. ಇದು ಕನ್ಸಿಡರ್ ಆಸ್ ಏನಾಕೈತಿ? ಸಿಂಗ್ಯುಲರ್. ಏಕವಚನಕ್ಕೆ ಕನ್ಸಿಡರ್ ಆಕೈತಿ. ಏಕವಚನಕ್ಕೆ ಕನ್ಸಿಡರ್ ಆದಾಗ ನಾವು ಇಲ್ಲಿ ಏನ್ ಬಳಸಬೇಕು? ಆರ್ ಬಳಸಂಗಿಲ್ಲ. ಏನ್ ಬಳಸ್ಬೇಕ್ರಿ ಇಲ್ಲಿ? ಈಸ್ ಬಳಸಬೇಕು. ಹಂಗಾರೆ ನಮ್ಮ ಆನ್ಸರ್ ಎಲ್ಲಿ ತಪ್ಪೈತಿ? ಆರ್ ಅಂತಕ್ಕಂಥದ್ದು. ದಿಸ್ ಈಸ್ ದ ಗ್ರಾಮೆಟಿಕಲ್ ಎರರ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ಕಂಪ್ಲೀಟ್ ಆಯ್ತ್ರಿ. ಈಗ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಹೇಳ್ತೀನಿ ನಿಮ್ಗೆ, ಕೆಲವೊಂದಿಷ್ಟು ಡೌಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು? ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ ಮಾಡಬೇಕು. ಲಾಸ್ಟ್ ಮಟ್ಟ ಯಾರು ನೋಡಿದಿರಿ ಅವ್ರಿಗಷ್ಟ ಆನ್ಸರ್ ಆಗ್ತೈತಿ. ಓಕೆ, ಇಲ್ಲೊಂದು ಕ್ವಶನ್ ಕೇಳ್ತೇನೆ ನೋಡ್ರಿ. ನೇಮ್ ಆಫ್ ಸ್ಪೋರ್ಟ್ಸ್ ಇದ್ದಾಗ ಯಾವ ಆರ್ಟಿಕಲ್ ಬಳಸ್ತೀರಿ? ನೇಮ್ ಆಫ್ ಸ್ಪೋರ್ಟ್ಸ್ ಇದ್ದಾಗ ಯಾವ ಆರ್ಟಿಕಲ್ ಬಳಸ್ತೀರಿ? ನೇಮ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದಾಗ, ಎಕ್ಸಾಂಪಲ್ ಫಾರ್ ಪಿಯಾನೋ ಇದ್ದಾಗ ಯಾವ ಆರ್ಟಿಕಲ್ ಅನ್ನ ಬಳಸ್ತೀರಿ? ಎಸ್, ಇವೆಲ್ಲ ಬೇಕ್ರಿ. ನೇಮ್ ಆಫ್ ಡಿಸೀಸ್, ನೇಮ್ ಆಫ್ ರೋಗಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಕಾಲೆರಾ ಅಂತಕ್ಕಂಥ ರೋಗ ಬಂದಾಗ, ಮಲೇರಿಯಾ ಅಂತಕ್ಕಂಥ ರೋಗ ಬಂದಾಗ ಯಾವ ಆರ್ಟಿಕಲ್ ಅನ್ನ ಬಳಸ್ತೀರಿ? ಓಕೆ, ಒಂದು ಎ ಬಳಸ್ತಿರೋ, ಆ್ಯನ್ ಬಳಸ್ತಿರೋ, ಧ ಬಳಸ್ತಿರೋ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಲಾಸ್ಟ್ ಮಟ್ಟ ಯಾರು ವಿಡಿಯೋ ನೋಡಿದಿರಿ ಅವರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.